ನೋಡಿ, ವಿವೇಕ್ ಅವರು ಹಾಸನ್ನಿಂದ ಇವಾಗ ರೀಸೆಂಟಾಗಿ ಕೋರ್ಸ್ ತೊಗೊಂಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡಿ ಇಲ್ಲಿ. ನಮಸ್ತೆ ಸರ್, ಕೋರ್ಸಲ್ಲಿ ಪಾರ್ಟ್ 1 ವಿಡಿಯೋನ ಮುಗಿಸಿ ಆಗಿದೆ. ಆ ವಿಡಿಯೋನ 2 ಸಲ ನೋಡಿದ್ದೇನೆ, ಜೊತೆಗೆ ನೋಟ್ಸನ್ನು ಕೂಡ ಮಾಡಿಕೊಂಡಿದ್ದೇನೆ. ತುಂಬ ಒಳ್ಳೆಯ ಕಾನ್ಸೆಪ್ಟ್, ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ಕ್ಲಿಯರ್ ಆಗಿದೆ, ಸಾಫ್ಟ್ ಆಗಿದೆ, ಸ್ಲೋ ಆಗಿದೆ ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನಾದ್ರೂ ಡಬ್ಸಿದ್ರೆ ಮೆಸೇಜ್ ಮಾಡ್ತೀನಿ ಸರ್, ತುಂಬು ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ವಿವೇಕ್ ಅವರು ಹಾಸನಿಂದ. ನೋಡಿ ಬಂಧುಗಳೇ, ಇಲ್ಲೊಂದು ಗಮನಿಸಿ, ನಮ್ಮ ಕೋರ್ಸಲ್ಲಿ ಅವ್ರು ಇಲ್ಲಿ ಹೇಳಿದ್ದಾರೆ, ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. ಸರ್, ನಿಮ್ಮ ಕೋರ್ಸು ತುಂಬ ಒಳ್ಳೆಯ ಕಾನ್ಸೆಪ್ಟ್, ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಇದು ಮುಖ್ಯವಾದದ್ದು ಬಂಧುಗಳೇ. ಜೊತೆಗೆ ಕ್ಲಿಯರ್ ಆಗಿದೆ, ನೀವು ಎಕ್ಸ್ಪ್ಲೈನ್ ಮಾಡಿರೋ ರೀತಿ ಕ್ಲಿಯರ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ, ಹಾರ್ಡ್ ಆಗಿಲ್ಲ, ಸಾಫ್ಟ್ ಆಗಿದೆ, ಪ್ರತಿಯೊಬ್ಬರಿಗೂ ಅರ್ಥವಾಗೋ ಥರ ಇದೆ ಅಂತ ತಿಳಿಸ್ಕೊಟ್ಟಿರಿ. ಜೊತೆಗೆ ತುಂಬ ಸ್ಲೋವಾಗಿ ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀರಾ, ಇದರಿಂದ ತುಂಬ ಹೆಲ್ಪ್ಫುಲ್ ಆಯಿತು ಸರ್ ಅಂತ ಹೇಳ್ಬಿಟ್ಟು ನಮ್ಮ ವಿವೇಕ್ ಅವರು ಹಾಸನ್ನಿಂದ ಅವರ ರಿವ್ಯೂನ ಕೋರ್ಸ್ ಬಗ್ಗೆ ಕೊಟ್ಟಿದ್ದಾರೆ. ತುಂಬು ಹೃದಯದ ಧನ್ಯವಾದಗಳು ವಿವೇಕ್ ಸರ್. ಒಂದು ಕೋರ್ಸು ಹೇಗಿರಬೇಕು ಅಂದರೆ, ನೀವೊಂದು ಕೋರ್ಸನ್ನು ತೊಗೊತೀರಿ. ಕೋರ್ಸನ್ನು ತೊಗೊಂಡಾಗ ಹೇಳ್ಕೊಡೋರು ಹೇಗಿರಬೇಕು ಗೊತ್ತಾ, ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಅರ್ಥವಾಗೋ ಥರ ತಿಳಿಸ್ಕೊಟ್ಟಿರ್ಬೇಕಾಗತ್ತೆ. ನಮ್ಮ ಕೋರ್ಸಲ್ಲಿ ಬಿಡಿಯಾಗಿ ಪ್ರತಿಯೊಂದನ್ನು 10 ಸಲ ಇಲ್ಲ 20 ಸಲ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡಲಾಗಿರುತ್ತದೆ. ಏನಕ್ಕಪ್ಪ ಅಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿ ನಮ್ಮ ಕೋರ್ಸನ್ನು ಯಾರ್ಯಾರು ತೊಗೊತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಪ್ರತಿಯೊಂದನ್ನು ಪಿನ್ ಟು ಪಿನ್ ಪಾಯಿಂಟ್ಸ್ಗಳನ್ನ, ಜೊತೆಗೆ ಇದೇ ರೀತಿ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಕೋರ್ಸಲ್ಲಿ ತಿಳಿಸಿಕೊಡಲಾಗಿದೆ. ಅದನ್ನೇ ನಮ್ಮ ವಿವೇಕ್ ಅವರು ಇಲ್ಲಿ ಅವರ ರಿವ್ಯೂನ ಕೊಟ್ಟಿರೋವಂಥದ್ದು.